ಕೊಡ್ರಿ, ಇನ್ನೊಬ್ಬರನ್ನ ಕರೆಸ್ತಾ ಇದ್ದೀರಿ ಅಂತೇಳಿ. ಅಂದರೆ ಇದರರ್ಥ ನೀವು ಎದ್ದು ನಿಲ್ಲರಿ, ಯಾರಿಂದ ಬೇಕಾಗಿಲ್ಲ ಅಂತೇಳಿ. ಮತ್ತು ಇಸ್ರೇಲನ್ನು ಪೂರ್ತಿಯಾಗಿ ನಾಶ ಮಾಡೇ ಬಿಡಬೇಕು ಅನ್ನುವಂಥ ಹಂತಕ್ಕೆ ಬಂದಿತ್ತಿದ್ದಾರೆ ಅನ್ನೋದು ಸಹ ನಿಮ್ಗೆ ಗೊತ್ತದ. ಅಮೇರಿಕ ಏನೋ ಪ್ಲ್ಯಾನ್ ಮಾಡಿತ್ತು, ಕೊನೆ ಹಂತದವರೆಗೆ ಸೈನ್ಯ ಬಿಡಬೇಕು, ಖರ್ಗ್ ದ್ವೀಪನ ಕಸ್ಕೊಂಡ್ರೆ ಇರಾನ್ ಸರೆಂಡರ್ ಆಗ್ತದೆ ಅಂತೇಳಿ. ಈಗಾಗಲೇ 10 ಲಕ್ಷಕ್ಕೂ ಮಿಕ್ಕಿ ಸೈನ್ಯವನ್ನಲ್ಲಿ ಏನು ಡಿಪ್ಲಾಯ್ಡ್ ಮಾಡಿದ್ದಾರೆ, ನಿಲ್ಲಿಸಿದ್ದಾರೆ ಅನ್ನುವಂಥ ಸುದ್ದಿಗಳು ಬಂದು, ಜೊತೆಗೆ ಆ ಖರ್ಗ್ ದ್ವೀಪ ಸುತ್ತಮುತ್ತ ಎಲ್ಲನೂ ಒಂದು ಸಣ್ಣ ನಾವೇನಂತೀವಿ ಮಾಸ್ಕಿಟೋ ಅಲ್ಲಿ ಸಹಿತ ಹೋಗೋದಾಗ ಮಾಡ್ಕೊಂಡ್ಬಿಟ್ಟಿದ್ದಾರೆ. ವೈರಿ ದೇಶದ್ದು ಅನ್ನೋ ಮಟ್ಟಿಗೆ ಸ್ಟ್ರಿಕ್ಟ್ ಮಾಡ್ಕೊಂಡಿದ್ದಾರೆ. ನೀರಿಂದ ಹೋಗುವಾಗಿಲ್ಲ, ಗಾಳಿಯಿಂದ ಬರುವಂಗಿಲ್ಲ, ವಾಯು ಮೂಲಕ ಮುಂದೆ ಅದೇ ಕಾಲಕ್ಕೆ ಭೂಮಿ ಮೇಲೆ ಬರುವಾಗಿಲ್ಲ, ಭೂಮಿ ಮೇಲೆ ಶನಿಗೆ 10 ಲಕ್ಷಕ್ಕೆ ಮಿಕ್ಕಿದ್ದಾರೆ ಅನ್ನೋಂಥ ಸುದ್ದಿಗಳು ಬರ್ತಾ ಇದ್ದಾವೆ. ಎಲ್ಲದಕ್ಕೂ ನೋಡಿ ಪಾಪ ಅಂತ ಹೇಳ್ತಾ ಇದ್ದಾರೆ. ಇದಕ್ಕೆಲ್ಲ ಶಸ್ತ್ರಾಸ್ತ್ರಗಳನ್ನ ಇವತ್ತು ಚೈನಾ ಕೊಡ್ತಾ ಇದೆ, ಅದನ್ನು ತೊಗೊಂಡು ಇವತ್ತು ಹೋರಾಟ ಮಾಡ್ತಾರೆ. ಒಂದು ಕಾಲಕ್ಕೆ ಇದೇ ಅಮೇರಿಕ ಆಗಿರ್ಬೋದು, ಯುರೋಪ್ ದೇಶಗಳಾಗಿರ್ಬೋದು, ಇಸ್ರೇಲ್ಗೆ ಶಸ್ತ್ರಾಸ್ತ್ರ ಕೊಡ್ತಾಯಿದ್ರು, ಇಸ್ರೇಲ್ಗೆ ಟೆಕ್ನಿಕಲಿ ಎಲ್ಲ ಹೆಲ್ಪ್ ಮಾಡ್ತಾಯಿದ್ರು. ಹೀಗಾಗಿ ಅರಬ್ ದೇಶಗಳ ಮಧ್ಯದಲ್ಲಿ ಒಂದು ಸಿಂಹ ಅನ್ನೋಂಗೆ ಉಳಿದ್ಬಿಟ್ಟಿದ್ದು. ಇವತ್ತು ಆ ಸಿಂಹದ ಪಾತ್ರ ಮುಗಿದು ಹೋಗ್ಯದ, ಅದು ನರೀಪ ಅನ್ನೋದು ಗೊತ್ತಾಗ್ತಾ ಇದೆ. ಯಾಕಂದರೆ ಈ ಸ್ವತಃ ಇಲ್ಲೇ ಸಿಂಹಗಳು ಹುಟ್ಕೊಂಡಾಗ ವೀಕ್ ಆಗಲಿಕ್ಕೆ. ಹೀಗಾಗಿ ಇವತ್ತಿನ ಅರಬ್ ದೇಶಗಳೆಲ್ಲ ಪೂರ್ಣ ಪ್ರಮಾಣದಲ್ಲಿ ಒಟ್ಟಾರೆಯಾಗಿ ಅಮೇರಿಕೆಯ ಸಂಘ ದೂರ ಬರ್ತಾ, ಜೊತೆಗೆ ಈ ಒಂದು ರಷ್ಯಾ ಚೈನಾ ಜೊತೆ ಸಂಬಂಧ ಮಾಡೋ ಜೊತೆಗೆ ಯುರೋಪಿಯನ್ ಯೂನಿಯನ್ ಜೊತೆಗೂ ಸಂಬಂಧ ಮಾಡಿಕೊಂಡು ಇಲ್ಲಿ ನಮ್ಮಲ್ಲಿರುವಂಥ ಆಯಿಲನ್ನು ಮಾಡಿಕೊಂಡು ಆರಾಮಿರಬೇಕು ಅನ್ನುವಂಥ ನಿರ್ಧಾರಕ್ಕೆ ಬರ್ತಾ ಇದ್ದಾರೆ. ಅಮೇರಿಕ ಸಹವಾಸ ಸಾಕಪ್ಪ ಅನ್ನುವಂಥ ಸ್ಥಿತಿಗೆ ಬಂದು ನಿಂತಿದ್ದಾರೆ. ಯಾಕಂದ್ರೆ